ಇವಾಗ ಮಮತಾ ಅವ್ರ ತಂಗಿಯವ್ರು ಬಂದಾರ ಊರಿಂದ ಮದ್ದೂರಿಂದ. ನಾಚಿ ಏನಾಗತ್ತೆ ನೋಡ್ರಿ. ಫೈನಲಿ ನಮ್ದು ಬಿರಿಯಾನಿ ರೆಡಿ ಆಗೈತಿ, ತೋರಿಸ್ತೀನಿ ನೋಡ್ರಿ. ಯಾಕಂದ್ರ ತಂಗಿ ಬೈಕ್ ಓಡ್ಸಕತ್ತ, ನನಗೆ ಬೈಕ್ ಓಡ್ಸಕ್ ಬರಲ್ಲ ನೋಡ್ರಿ. ಅಂದ್ರೆ ದೊಡ್ಡ ಗಾಡಿ ನೀನೇ ಕಲ್ಸಿರೋದು, ಚಿಕ್ಕ ಗಾಡಿ ನಮ್ಮ ಅಪ್ಪ ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಸೊ ಈ ಲಾಗಲ್ಲಿ ಮನ್ಸರ್ ಊರ್ ಜಾತ್ರೆಗೆ ಹೋಗ್ತೀವಿ, ಕುಸ್ತಿನೇ ತೋರಿಸ್ತೀವಿ, ಬರ್ರಿ ಹೋಗಂಬ್ರಿ. ಅಲ್ಲ ಟೈಮ್ ಆಗೈತೆ, ಬಿಸಿಲಾಗ ಆಯ್ತು ಅವ್ರನ್ನ ಸ್ವಲ್ಪ ತಿರ್ತಾರೆ. ಫೈನಲಿ ಜಾತ್ರೆಗೆ ಬಂದಿವಿ ನೋಡ್ರಿ. ಲಾರಿ ಹಿಡ್ಕೊಂಬಿಟ್ಟಾನ ಈತ, ಇಲ್ಲಿ ಕೊಡ್ಸಲ್ ಬರ್ತಾನ, ದೂರ ನಿಂತಾನ. ಇಲ್ಲಿ ಕೊಡ್ಸಕತ್ತಾರ ಅಂತ ಕಲೆ ಬಿಟ್ಟು ಅನ್ನಕತ್ತಾಳ, ಕೊಡ್ಸಕ್ ರೆಡಿ ಆಗಲ್ಲ. ಇಲ್ಲಿ ಯಾರೋ ಮಾತಾಡ್ಸಕ್ ಬಂದಾರ ನಮ್ಮ ಸಬ್ಸ್ಕ್ರೈಬರ್ಸ್. ನಮ್ಮ ಸಾಣಿ ನೋಡ್ರಿ. ಗೊಂಬಿ ತೊಗೊಂಡ್ಗೆ ಫೈನಲಿ ಎಲ್ಲಾರು ತಗೊಂಡಾರ ನೋಡ್ರಿ. ಇಲ್ಲಿಗ ಇಲ್ಲೇ ಐಟಮ್ಸ್ ಮತ್ತೆ ಬಳೆ ತಗೊಳಕತ್ತಾರ ನೋಡ್ರಿ. ಬಳೆ ತಗೊಳಕತ್ತಾರ, ತಗೊಂಡು ಇವಾಗ ಹೋಗ್ಬೇಕು. ನಮ್ಮ ಸಾನಿ ಅವಲಿಂದ ಅಳಕತ್ತಾಳೆ, ಅದಕ್ಕೆ ಅಳಕತ್ತಾಳ ಅಂತ ಗೊತ್ತಾಗ. ಇವರಿಬ್ಬರಿಗೆ ನೋಡ್ರಿ ತಗಣದ ಅವ ನೋಡ್ರಿ ಅವಲಿಂದ ಬಾರ್ಸಿಲೆ ಬಾರ್ಸ್ಕೊಂಡೆ ಇಲ್ಲೋಡ್ಗ ಇಲ್ಲೋಡ. ಸೊ ನೋಡ್ರಿ ಇಲ್ಲಿ ಅವ್ನು ಹೆಂಗ್ ಬಾರಿಸ್ತಾನೆಲ್ಲ. ಸೊ ನೋಡ್ರಿ ಹಾಸ್ಪಿಟ್ಲಿಗೆ ಬಂದಂತ ಪ್ರಾಬ್ಲಮ್ ಅದಕ್ಕೆ ತೋರ್ಸಿ ನೋಡ್ರಿ. ಇಂಜೆಕ್ಷನ್ ಮಾಡಿಸಿದ್ರೆ ಬ್ಲಡ್ ಇಲ್ಲ ಅಂತೇಳಿ. ಹಾಂ ದೇವ್ರಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವತ್ತು ವಿಶೇಷ ಅಂದರೆ ಈ ಲಾಗಲ್ಲಿ. ಸೊ ಇವಾಗ ಮಮತಾ ಅವ್ರ ತಂಗಿಯವ್ರು ಬಂದಾರ ಊರಿಂದ ಮದ್ದೂರಿಂದ. ನಾಚಿ ಏನಾಗತ್ತೆ ನೋಡ್ರಿ. ಹಾಂ ಅವ್ರ ಅಪ್ಪನೂ ಬಂದಾನ. ಬರ್ರಿ ಓಮ್ರಿ ಹೊರಗೆ ಹೊಂಟಿವಿ. ತಂಗಿ ಬೈಕ್ ಓಡ್ಸಕತ್ತ, ನನಗೆ ಬೈಕ್ ಓಡ್ಸಕ್ ಬರಲ್ಲ ನೋಡ್ರಿ. ಬೈಕ್ ಓಡ್ಸೋದ್ ಕಲ್ತಲ್ಲ ನೋಡ್ರಿ ಅವ್ರ ತಂಗಿ. ನೋಡ್ರಿ ಹೆಂಗ್ ಮಾಡಕತ್ತ. ಅದೊಂದು ಕಲ್ಸಿ, ನೀರು ಕಲ್ಸಿ, ಆಕಿ ಕಲ್ಸಿ ನಾನು, ಆಕಿ ಗಾಡಿ ಕಲ್ಸಿ ನೋಡ್ರಿ. ನಾ ಕಲ್ಸಿ ನೀ ಕಲ್ಸಿ ನನ್ನ ತಂಗಿ ನೋಡ್ರಿ. ಅಂಜಿಕೆನೂ ಬರುತ್ತಾ ಇಲ್ಲ ಇದಕ್ಕೆ. ಬ್ಯಾಡಪುರಕ್ಕೆ ಬೈಕ್ ತಗೊಂಡ ಯಾಕೆ ನೋಡು ಬೈಕ್ ತಗೊಂಡ. ಅವ್ರ ಊರಿಗೆ ಹೋಗಂತೇಳಿ ಮದ್ದೂರಿ ನೆಕ್ಸ್ಟ್. ಏನಪ್ಪ ದಿಢೀರ್ ಅಂತ ಇವ್ರು ಊರಾಗಿದ್ರೆ ಇಲ್ಲಿಗೆ ಬಂದಾರ ಅಂತ ಅನ್ಕೊಬಿಟ್ರೆ, ನಾವು ಊರಿಂದ ಬಂದಿದ್ದಾಯ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಬೀಳ್ತಿದ್ದೆ ಅವ. ಸರಿ ಆಕಿನ ಕೇಳಂಬ್ರಿ. ಯಾವ ಗಾಡಿ ಇಲ್ಲಿ ಕರೆಕ್ಟ್ ಆಗಿ ನಮ್ಮಪ್ಪ ನಮ್ಮವ ಫಸ್ಟ್ ಯಾರು ನಮ್ಮಪ್ಪ. ಅಂದ್ರೆ ದೊಡ್ಡ ಗಾಡಿ ನೀನೇ ಕಲ್ಸಿರೋದು, ಚಿಕ್ಕ ಗಾಡಿ ನಮ್ಮಪ್ಪ ಕೊಟ್ಟು.
ಬರ್ರಿ ಹೋಗಮ್ರಿ. ಏ ಬಿಡ್ತು ನಡ್ರಿ ಅವ್ನ್ರಿ ಈಗ ನೋಡ್ರಿ ನಮ್ಮ ಅಣ್ಣಾರ ಮನೆ ಕರ್ಕೊಂಡ ಇಲ್ಲಿ ನೋಡ್ರಿ ಆಡೋಕೆ ಜಾಗ ಸಿಗ್ತಪ್ಪ ಅನ್ಕತ್ತಾಳಿ. ಬರ್ರಿ ಒಳಗೆ ಏನು ಮಾಡ್ಲಕತ್ತಾರ ನೋಡೋಣ. ಬಾರಿ ಒಳಗೆ ಬಾ ಒಳಗೆ ಏನೋ ಮಾಡಕತ್ತಾರ. ಏನು ಮಾಡಕತ್ತೀರಿ? ಸ್ವಂತ ನೋಡ್ರಿ ನಮಗೆ ನೋಡ್ರಿ ಹೆಂಗ್ ಮಾತಾಡಕತ್ತಾರ. ಇಲ್ಲೇ ಸುಮ್ಮಳಿಗೆ ಬಂದಿರ್ತಾರ. ಖುಷಿ ಏನಿಲ್ಲ, ಡೈಲಿ ಫೋನ್ ಡೈಲಿ ಮಾತಾಡ್ತೀನಿ. ನನಗೇನು ಅಂತದೇನಿಲ್ಲ, ಅಂದ್ರೆ ಇಲ್ಲಿ ಜೊತೆಗೆ ಆಡಲ್ಲ ಅಂತ ಒಂದು ಖುಷಿ ಅಷ್ಟೇ. ನೀವು ಯಾವಾಗ ಬಂದ್ರಿ ಊರ್ ಲಕ್ಷಣ? ನಾವು ಮಂಗಳವಾರ ಬಂದ್ವಿ. ಬಡಿ ಈ ಹುಡುಗಿಗೆ ಬಡಿ ಬಡಿ ಬಡಿ. ಏ ನೀನ್ ಬಡಿಬೇಡ, ನೀನ್ ಬಡಿ ಬಡಿ. ಉಮ್ಮ ಕೊಡು ಸಣ್ಣ, ಉಮ್ಮ ಕೊಡು, ಉಮ್ಮ ಕೊಡು ಪಾಪಗ, ಉಮ್ಮ ಕೊಡು ಮಗಳ. ಉಮ್ಮ ಕೊಡಕತ್ತೆ ಹುಡುಗಿ. ಉಮ್ಮ ಕೊಡು, ಉಮ್ಮ ಕೊಡ. ಏ ನಡೆ, ಅದಕ್ಕೇನು ಉಮ್ಮ ಕೊಡ್ತೀನಿ ಅಂತಲ್ಲ ಕೊಡ. ಆಕಿ ನಾವೆಷ್ಟು ಉಮ್ಮ ಕೊಡು ಉಮ್ಮ ಕೊಡು ಅಂದ್ರೆ ಉಮ್ಮ ಕೊಡಲ್ಲ. ಕಾಯಿಲೆ ಆಗ್ಬಿಟ್ಟ ಊರಿಗೆ ಬಂದು ಅದಕ್ಕೆ ರೇಷನ್ ಮಾಡಕತ್ತಾರ ನೋಡ್ರಿ. ತರಕಾರಿ ಇಲ್ಲ, ತರಕಾರಿ ತಿನ್ನಕತ್ತಾರ. ಎಷ್ಟು ಒಂದು ವಾರ ಆತ ನಾವು ಊರಿಗೆ ಹೋಗಿ ಬಂದು. ನಿನ್ನೆ ನೈಟ ಬಂದೀವಿ, ಇವತ್ತು ರೇಷನ್ ಮಾಡಕತ್ತೀವಿ. ಇವತ್ತು ಐಟಮ್ಸ್ ಎಲ್ಲ ತಗೊಂಡು ಹೋಗ್ಬೇಕು. ನಮ್ಮ ಸಾನಿ ನೋಡ್ರಿ ಏನು ಮಾಡಕತ್ತೀವಿ. ಸೊ ಇವತ್ತು ಏನಪ್ಪ ಅಂದರೆ ಬಿರಿಯಾನಿ ರೆಸಿಪಿ ತೋರಿಸ್ಬೇಕಂತ ಅಂದ್ಕೊಂಡಲ್ಲ ಮಮತಾ. ಆಕಿಂದು ಭಾಳ ಜನ ಕಮೆಂಟ್ ಹಾಕಿದ್ರಿ ಬಿರಿಯಾನಿ ರೆಸಿಪಿ ತೋರಿಸ್ರಂತ. ಇಷ್ಟು ದಿನ ತೋರ್ಸೋಕ್ಕಾಗಲಿಲ್ಲ. ಇಷ್ಟು ದಿನ ಯಾವುದೇ ರೆಸಿಪಿ ಬಿಟ್ಟಿಲ್ಲ ನಾವು, ಭಾಳ ದಿನ ಆಯಿತು. ಅದಕ್ಕೆ ಇವತ್ತು ಆ ರೆಸಿಪಿ ಬಿಡ್ಬೇಕು ಅಂದ್ಕೊಂಡಿದ್ದೀವಿ, ಬಿರಿಯಾನಿ ರೆಸಿಪಿ. ಸೊ ಬೇಗ ಬೇಗನೆ ಮುಗಿಯುತ್ತೆ, ಏನು ಅಷ್ಟೊಂದು ಇದೆಲ್ಲ, ಸಿಂಪಲ್ಲಾಗಿ ಮಾಡ್ತಾಳೆ, ಚೆನ್ನಾಗಿರುತ್ತೆ. ಬಾಸ್ಮತಿ ಅಕ್ಕಿಲೇ ಮಾಡ್ತಾಳೆ. ಸೊ ನೋಡಿರಿ, ಯಾರು ತಪ್ಪದೆ ಮಿಸ್ ಮಾಡಬೇಡ್ರಿ, ಎಂಡ್ವರೆಗೂ ನೋಡಿರಿ ಈ ವಿಡಿಯೋ. ಬರ್ರಿ ಹೋಗಮ್ರಿ. ಇವಾಗ ಸದ್ಯಕ್ಕೆ ಏನೇನು ಮಾಡಬೇಕು ಮಮತಾ ಇವಾಗ ಅದೇನೇನೋ ಇದು ಮಾಡ್ಕೊತಾಳ. ನಾವು ಅಷ್ಟೊತ್ತನ ಹೋಗ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಖಾರ ಕ್ಲೀನ್ ಮಾಡೀನಿ. ಸ್ವಲ್ಪ ಖಾರ ಉಪ್ಪು ಅವನ್ನೆಲ್ಲ ಹಾಕ್ಬೇಕು. ಫಸ್ಟ್ ಆಫ್ ಆಲ್ ಖಾರ ಎಷ್ಟು ಚಮಚ ಹಾಕ್ಬೇಕಂದ್ರೆ, ಎಷ್ಟು ಚಮಚ? 1 ಚಮಚ ಖಾರ ಹಾಕ್ತೀನಿ ಇವಾಗ. ನೆಕ್ಸ್ಟ್ ಅರಿಶಿನ ಹಾಕ್ತೀನಿ. ನೆಕ್ಸ್ಟ್ ತಟ್ಟಗೆ ಉಪ್ಪು ಮತ್ತು ಮೊಸರು ಇವೆಲ್ಲ ಹಾಕಿದ್ಮೇಲೆ ಸಿಗುತ್ತೆ. ಮಾಡೋಣ. ಫೈನಲ್ ಈ ಥರ ಆಗಬೇಕದು. ಸೊ ಅದಕ್ಕೆ ಫಸ್ಟಿಂದ ಎಣ್ಣೆ ಹಾಕ್ಕೊಂಡ್ರೆ ಬಿರಿಯಾನಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮತ್ತೆ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಕತ್ತೀನಿ ನೋಡ್ರಿ. ಸ್ವಲ್ಪ ತುಪ್ಪ ಹಾಕಿರೋ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಕು. ಏನದು? ಚಕ್ಕೆ. ಮತ್ತೆ ಇದು ಏನಂತಾರೆ ನಮಗೂ ಗೊತ್ತಿಲ್ಲ ಅಷ್ಟಕ್ಕೊಂದು. ಸೊ ಇವೆರಡು ಹಾಕ್ತೀನಿ. ಗೊತ್ತಿಲ್ಲದ ಅಡಿಗೆ ಮಾಡಕತ್ತೀನಿ ಹಂಗಲ್ಲ, ಅದು ಏನ ಹೆಸರು ಗೊತ್ತಿಲ್ಲ ನನಗೆ. ಮತ್ತೆ ಇದು ಪಲಾವ್ ಎಲೆ ಎಲ್ಲರಿಗೂ ಗೊತ್ತಿರುತ್ತೆ. ಪಲಾವ್ ಎಲೆನ ಹಾಕಿ. ಪಲಾವ್ ಎಲೆ ಅದು ನೆಕ್ಸ್ಟ್ ಏನಿದೆ? ಹೂವ. ಮತ್ತೆ ಇದಕ್ಕೇನ ಅಂತಾರ ಗೊತ್ತಿಲ್ಲ, ಅದು ಏನು ಜಾಜಿ ಕಾಯಿ. ನಿಮಗೆ ಗೊತ್ತಿಲ್ಲರೂ ಭಾಳ ಹಾಕಾಗತ್ತೆ. ಮತ್ತೆ ಇದು ಸ್ವಲ್ಪ ಹಾಕ್ಬೇಕಂತ, ಜಾಸ್ತಿ ಕಹಿ ಆಗುತ್ತೆ. ಇದು ಗೊತ್ತಿಲ್ಲ ನನಗೆ ಹೆಸರು ಏನಂತ. ಒಟ್ಟು ಪಲಾವ್ ಐಟಮ್ಸ್ ಇವೆಲ್ಲ. ಏಲಕ್ಕಿ ಹಾಕಕತ್ತೀನಿ ನಾನು 2. ಮತ್ತೆ ಒಂದಿಷ್ಟು ಇದು ಲವಂಗ, ಸ್ವಲ್ಪ ಜೀರಿಗೆ, ಉಳ್ಳಾಗಡ್ಡಿ ಹಾಕಂಡಿ.
ನಕ್ಕಲೆ ಆಗಿದೆ ಇವಾಗ ಎಣ್ಣೆ ಸಿಡದೈತೆ ಅದಕ್ಕೆ ಹಾಕತ್ತವ ಮೆಣಸಿನ್ಕಾಯಿ ಹಾಕಂದ್ರಿ ಈಗ ಅಲ್ಲ ಅಲ್ಲಿ ತಾನೇ ಬಂದ ಅದಲ್ಲೋ ಸನಿಗೆ ನಿಂದಿರ್ತಾರ ಯಾರೋ ಹೇಳು ಸನಿಗೆ ನಿಂತಾನ ಅದು ಸಿಡ್ದೋಗಿ ಇದನ್ನ ಮಿಕ್ಸ್ ಮಾಡೋಣ ಚಂದ ನಾನು ಉಳ್ಳಾಗಡ್ಡಿ ಹಾಕಿದ್ನಿ ನೋಡ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಂಬ್ರಿ ಜಲ್ದಿ ಕೆಂಪಗಾಗ್ತಾವು ಉಪ್ಪು ಆವಾಗಲೇ ಹಾಕ್ಯಾನ ಅದಕ್ಕೆ ಸ್ವಲ್ಪ ಇಷ್ಟು ಉಪ್ಪು ಹಾಕ್ತೀನಿ ನಾನು ಯಾಕಂದ್ರೆ ಆಮೇಲೆ ಉಪ್ಪು ಜಾಸ್ತಿ ಆದ್ರೆ ತಿನ್ನೋಕ್ಕಾಗಲ್ಲ ನೋಡ್ರಿ ಉಪ್ಪು ಹಾಕಿದ್ಮೇಲೆ ಅವು ಜಲ್ದಿ ಕೆಂಪಗಾಗ್ತಾವ ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಟ್ಕೊಂಡಿದ್ದೆ ನಾನು ಇದನ್ನ ಹಾಕ್ತೀನಿ ನೋಡ್ರಿ ಚೆಂದಾಗಿ ಮಿಕ್ಸ್ ಮಾಡಂಬ್ರಿ ಮಿಕ್ಸ್ ಮಾಡಿ ತಿನ್ನಂಬ್ರಿ ನೋಡ್ರಿ ಕೆಂಪು ಹಿಡಿಯೋವೆಲ್ಲ ಇಷ್ಟ ಅದಕ್ಕೆ ಸಾಕು ಅದಕ್ಕೆ ಪುದೀನ ಹಾಕಂಬ್ರಿ ಪುದೀನ ಹಾಕಿ ಮಿಕ್ಸ್ ಮಾಡಂಬ್ರಿ ಮಿಕ್ಸ್ ಮಾಡಿ ಇವಾಗ ಚಿಕನ್ ಹಾಕೋದು ಆವಾಗಲೇ ನಾವು ಇದು ಮಸಾಲೆ ಎಲ್ಲ ಕಲ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಚಿಕನ್ ಹಾಕೊಂಡ್ರಿ ಇದಕ್ಕೆ ಚಂದ ನೆಂದ್ಬಿಟ್ಟೈತೆ ಆವಾಗಲೇ ಕಲಿಸೈತೆ ಫ್ರೈ ಮಾಡ್ತೀನಿ ಈಗ ನೋಡ್ರಿ ಟೊಮಟೊ ಹಣ್ಣು ಹಾಕೊಂಡ್ರಿ ನಾನು 2 ಟೊಮಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೆ 2 ಟೊಮಟೊ ಹಣ್ಣು ಇದನ್ನ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಸಣ್ಣ ಉರಿಯಾಗೆ ಬಿಡೋದು ಚೆಂದಾಗಿ ಫ್ರೈ ಆಗಬೇಕು ನೋಡ್ರಿ ಇವಾಗ ಇದಾಗೈತಿ ಇವಾಗ ಪೇಸ್ಟ್ ಹಾಕೊಂಡು ಬಿರಿಯಾನಿ ಪೇಸ್ಟ್ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕ್ತೀನಿ ಯಾವ್ದು ಪೇಸ್ಟ್ ಇದು ಅದಕ್ಕೆ ಹಾಕೋದಾಗುತ್ತೆ ಬಿರಿಯಾನಿ ಪೇಸ್ಟ್ ಅದು ಹಾಕಿದ್ರೆ ಚೆನ್ನಾಗುತ್ತೆ ಟೇಸ್ಟಿಗೆ ಈ ಥರ ಪೇಸ್ಟ್ ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಬ್ಯಾಚುಲರ್ಸಿಗೆ ಯೂಸ್ ಆಗುತ್ತೆ ಏನು ಆ ಕಡೆ ಬೇಕಾಗಲ್ಲ ಅವರು ಜಾಸ್ತಿ ಈ ಥರ ಮನ್ಯಾಗ ಹೆಣ್ಮಕ್ಳು ಇಲ್ಲ ಅಂದಾಗ ಅದು ಪೇಸ್ಟ್ ತಗೊಂಬಂದು ಚಿಕನ್ ಜೊತೆ ಮಿಕ್ಸ್ ಮಾಡಿ ಮಾಡ್ಕೊಂಡ್ರೆ ಆಗುತ್ತೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಿ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಅದನ್ನ ಹಾಕ್ತೀನಿ ಕಾಣಿಸೋಲ್ಲ ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕಂಬ್ರಿ ಲಾಸ್ಟ್ ಆಮೇಲೆ ಧನಿಯಾ ಪುಡಿ ಹಾಕಿ ಚಂದ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಂಬ್ರಿ 2 ಚಮಚ ಧನಿಯಾ ಪುಡಿ ಹಾಕಬೇಕಾಗ್ತದೆ ಮಿಕ್ಸ್ ಮಾಡಿ ಸಿಗಂಬರಿ ಚಂದ ಮಿಕ್ಸ್ ಆಗೈತಲ್ಲ ಕುದ್ದೈತಿ ಪೀಸ್ ಕುದ್ದಿರುತ್ತ ಸ್ವಲ್ಪ ಕುದ್ರೆ ಸಾಕು ಸ್ವಲ್ಪ ಈಗ ಫ್ರೈ ಆದ್ಮೇಲೆ ಸಿಗಂಬ್ರಿ ನಾನು ಈ ಕಡೆ 2 ಗ್ಲಾಸ್ ಬಾಸ್ಮತಿ ತೊಳೆದಿಟ್ಕೊಂಡಿನಿ ನೆನೆಯಕ್ಕೆ ತೋರ್ಸು ನೋಡಿರಿ ಬಾಸ್ಮತಿ ನೆನಿಟ್ಕೊಂಡಿನಿ ನೆನಿಲಿವು ಅಷ್ಟೊತ್ತಿಗೆ ಅದು ರೆಡಿ ಆಗುತ್ತೆ ರೆಡಿ ಆದಮೇಲೆ ಅಕ್ಕಿ ಹಾಕಿ ಇವಾಗ ಅದು ಫ್ರೈ ಆಗೈತಿ ಇವಾಗ ಅದಕ್ಕೆ ನೀರು ಹಾಕಂಬ್ರಿ ನಾನು 2 ಗ್ಲಾಸ್ ತೊಗೊಂಡಿದ್ದೆಲ್ಲ ನಾನು 3 ಗ್ಲಾಸ್ ನೀರು ಹಾಕ್ತೀನಿ ಅದಕ್ಕೆ ಯಾಕಂದ್ರೆ ಬಾಸ್ಮತಿ ಅನ್ನಲ್ಲ ಜಲ್ದಿ ಆಗಿಬಿಡುತ್ತದು ಸೊ 3 ಗ್ಲಾಸ್ ನೀರು ಹಾಕಂಬ್ರಿ ಇದಕ್ಕೆ ಯಾಕಂದ್ರೆ ಮೊದಲೇ ಅದು ನೀರು ಬಿಟ್ಕೊಂಡಿರುತ್ತೆ ಮಸಾಲೆ ಎಲ್ಲ ರುಬ್ಬಿ ಹಾಕಿರ್ತೀವಲ್ಲ ಟೊಮಟೊ ಹಣ್ಣು ಅದೆಲ್ಲ ಇದು ಹಾಕಂಬರಿ ನೋಡ್ರಿ ಈಗ ಕುದಿಯಕತ್ತಾವ ನೀರು ನೋಡ್ರಿ ಈ ಥರ ಕುದಿಯಕತ್ತಾವ ಇವಾಗ ಅಕ್ಕಿ ಹಾಕಂಬ್ರಿ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಂಬ್ರಿ ಅದು ಇದಾಗ್ಬಿಡುತ್ತೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಸೊ ಅಕ್ಕಿ ಹಾಕಿ ಸಿಗಂಬ್ರಿ ಅಕ್ಕಿ ಹಾಕಿ ನೋಡ್ರಿ ಇವಾಗ ಮ್ಯಾಲೆ ಒಂದು ಸ್ವಲ್ಪ ಇದು ಹಾಕಿ ಬಿಡಂಬ್ರಿ ಟೇಸ್ಟ್ ಮಸ್ತ್ ಆಗುತ್ತೆ ತುಪ್ಪ ಹಾಕಿದ್ರೆ
ಸೊ ಮುಚ್ಚಿ ಬಿಡಮ್ರಿ, ಮುಚ್ಚಿ ಸ್ವಲ್ಪ ಮೀಡಿಯಮ್ ಸೈಜ್ ಇಡಮ್ರು ರೀ. ಮೀಡಿಯಮ್ ಸೈಜು ರೀ ಇಟ್ಟು ಅದು ಕುದಿಯುತ್ತಾ ಆಗೋಯ್ತು. ಅದು ಫುಲ್ ಎಲ್ಲ ಕಂಪ್ಲೀಟ್ ರೆಡಿ ಆದ್ಮೇಲೆ ಸಿಗಮ್. ಫೈನಲಿ ನಮ್ಮದು ಬಿರಿಯಾನಿ ರೆಡಿ ಆಗೈತಿ, ತೋರಿಸ್ತೀನಿ ನೋಡಿರಿ. ಈ ಥರ ಆಗೈತಿ ಬಿರಿಯಾನಿ. ಟೇಸ್ಟು ಹೆಂಗಾಗೈತಿ ಅಂತ ಗೊತ್ತಿಲ್ಲ, ನೋಡಮ್ರಿ. ನೋಡ್ರಿ ಟೇಸ್ಟ್ ಮಾಡಮ್ರಿ ಈಗ. ಪೀಸ್ ನೋಡ್ರಿ ಹೆಂಗಾಗೈತಿ ಟೇಸ್ಟ್ ಮಾಡಂಬರ್ರಿ ಈಗ. ಮ್ಯಾಲು ಸ್ವಲ್ಪ ನಿಂಬೆಹಣ್ಣು ಎಣ್ಕಂಬ್ರಿ. ಫುಲ್ ಪೀಸ್ ಎಲ್ಲ ಚಂದ ಕುದ್ದೋಗ್ಯಾವ ನೋಡ್ರಿ. ಫುಲ್ ಮ್ಯಾಶ್ ಅದು ಚಂದ ಕುದ್ದಾಗ ಟೇಸ್ಟ್ ಮಾಡಮ್ರಿ ಈಗ. ನೋಡ್ರಿ ಇದೆಲ್ಲ ಪೀಸೆ ಇದೆಲ್ಲ ಮಸ್ತ್ ಐತಿ. ಕೃಷ್ಣನು ಟೇಸ್ಟ್ ಮಾಡ್ತಿದ್ದ ಹೊರ ಹೋಗಿನ, ನಂಗೆ ಹಸ್ವಾಗೈತಿ, ಅದ್ರ ಸಂಬಂಧ ನಾನೇ ಒಳ್ಳತ್ತೀನಿ. ಮಸ್ತ್ ಆಯ್ತು. ನೀವು ಒಂದು ಸತಿ ಟ್ರೈ ಮಾಡಿರಿ. ಟ್ರೈ ಮಾಡಿಗೆಸಿ ನಂಗೆ ಐತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್.